God. ಆಯ್ತು ಅಂತ ನಿನಗೆ ಗೊತ್ತು. ಕೊನೆಗೆ ಯಾಕೆ ಸುಳ್ಳು ಹೇಳ್ದೆ? ಇವರೆಷ್ಟೇ ಕ್ರೂರಿಯಾಗಿದ್ರು ಕೊಲೆ ಆದಾಗ ನನಗೆ ಬಹಳ ದುಃಖವಾಯ್ತು. ಆದ್ರೆ ಆವೇಶದಲ್ಲಿ ಶಶಿ ನನಗೋಸ್ಕರ ಕೊಲೆ ಮಾಡಿದ್ದ. ನಂತರ ಕೊಲೆಯಾದ ವಿಷಯ ಬಯಲಾಗಿ ಅವನು ಬಹಳ ಹಾಳಾಗಬಾರ್ದು ಎಂದು ನಾನೇ ಕೊಲೆ ಮಾಡಿದೆ ಅಂತ ನಿನಗೆ ತಿಳಿಸ್ದೆ. ಬಹುಶಃ ಅವನು ಕೊಲೆ ಮಾಡಿದ ನಂತರ ಪೊಲೀಸರಿಗೆ ತಿಳಿಸಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ. ರಸ್ತೆಯಲ್ಲಿ ಜೀಪ್ ಆಕ್ಸಿಡೆಂಟ್ ಆಯ್ತು, ಪ್ರಜ್ಞೆ ಕಳ್ಕೊಂಡ. ನಂತರ ಆಸ್ಪತ್ರೆಯಲ್ಲಿ ಎಚ್ಚರ ಆಯ್ತು. ಅಲ್ಲಿ ವಿಮಾನ ಅಪಘಾತದ ಸುದ್ದಿ ಕೇಳ್ಕೊಂಡು ಇಲ್ಲಿಗೆ ಫೋನ್ ಮಾಡ್ದ. ಆಗ ನಾನು ಅಲ್ಲಿಗೆ ಹೋಗಿ ನೀನ್ ಕೊಲೆ ಮಾಡಿರೋ ವಿಷಯ ಹಾಗೂ ನಾವು ಶವನ ಬಚ್ಚಿಟ್ಟಿರೋ ವಿಷಯ ಅವನಿಗೆ ತಿಳಿಸ್ದೆ. ಅದಕ್ಕೆ ತಾನು ಸುರಕ್ಷಿತವಾಗಿದ್ದೀನಿ ಅಂತ ತಿಳ್ಕೊಂಡು ತಾನೇ ಕೊಲೆ ಮಾಡಿರೋ ವಿಷಯ ನನ್ನಿಂದ ಮುಚ್ಚಿಟ್ಟ. ಅದಕ್ಕೆ ಈಗ ನನ್ನಿಂದ ಹಣ ದೋಚಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅಂದ್ರೆ ಶವ ಬಚ್ಚಿಟ್ಟಿದ್ದನ್ನು ನೋಡ್ದೆ ಕೇವಲ ವಿಷಯ ತಿಳಿದಿದ್ದಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಹೌದು, ಅದಕ್ಕೆ ಅವನು ಫೋನ್ನಲ್ಲಿ ನಿನ್ ಸಹಾಯ ಪಡಿಬಹುದು ಅಂತ ಹೇಳಿದ್ದು. ನೀನ್ ಇಲ್ಲಿರೋ ವಿಷಯ ಮತ್ತು ಕೊಲೆಯಾದ ವಿಷಯ ಎರಡು ಅವನಿಗೆ ಮಾತ್ರ ಗೊತ್ತಿರೋದು. ಶಶಿ ಈ ತರ ಮೋಸ ಮಾಡ್ತಾನೆ ಅಂತ ನಾನು ತಿಳಿದಿರ್ಲಿಲ್ಲ. ಶಶಿನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ ಅಥವಾ ಬೇರೆ ಯಾರ ಕೈಯಿಂದ ಮಾಡಿಸ್ತಾ ಇದ್ದಾನಂತ ಈಗಲೇ ಹೇಳಕ್ಕಾಗಲ್ಲ. ನೋಡ್ಸುದಾ, ನಾವಿಬ್ರು ಕೊಲೆ ಏನೋ ಬಚ್ಚಿಟ್ಟಿದ್ದೀವಿ. ಆದ್ರೆ ಕೊಲೆ ಬಚ್ಚಿಟ್ಟಿರೋ ವಿಷಯ ಬಚ್ಚಿಡ್ಬೇಕಾದ್ರೆ ನಾವು ಅವನ್ನ ತಡಿಲೇಬೇಕು. ಹೇಗೆ ಅಕ್ಷಯ್? ತಡಿಬೇಕು ಅಂದ್ರೆ ಅದರ ಅರ್ಥ? ಅವನಿನ್ನೊಮ್ಮೆ ಫೋನ್ ಮಾಡೇ ಮಾಡ್ತಾನೆ. ಹಣ ಎಲ್ಲಿ ತರಬೇಕು ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ಅವನು ಯಾರು ಎಂಬುದು ಗುರುತಿಸೋಣ. ನಂತರ ಅವನ್ನ ಹೇಗ್ ತಡಿಬಹುದು ಎಂಬುದು. 6 ವರ್ಷಗಳ ಹಿಂದೆ ಋತ್ವಿಕ್ನ ಬೊಂಬಾಯಲ್ಲಿ ಮಾನಸಿಕ ಡಾಕ್ಟರ್ ತೋರಿಸಿದ್ದು. ಋತ್ವಿಕ್ ಅಂತರ್ಮುಖಿಯಾಗಿ ಕೆಲವು ಕಲ್ಪನೆಗಳು ಮಾಡಿಕೊಂಡು ಅವುಗಳ ವಿಚಾರಗಳ ಗೊಂದಲದಲ್ಲಿ ಸಿಗಾಕೊಂಡು ಅವುಗಳ ಒತ್ತಲ ತಡೆಯಲಾರದೆ ಬೇರೆಯವ್ರ ಮೇಲೆ ರೇಗಾಡೋದು, ತನ್ನನ್ನೇ ತಾನು ಹಿಂಸಿಸ್ಕೊಳ್ಳೋದು ಇತ್ಯಾದಿ ಮಾಡ್ತಾನೆ ಎಂದ್ರು. ಶುದ್ಧವಾದ ವಾತಾವರಣದಲ್ಲಿ ಇಡ್ಲು ಡಾರ್ಜಿಲಿಂಗೂ ಕಳಿಸ್ಕೊಟ್ಟಿದ್ದೆ. 3 ವರ್ಷಗಳ ಹಿಂದೆ ನನ್ನ ಜೊತೆ ಜಗಳ ಮಾಡಿ 4 ಲಕ್ಷ ರೂಪಾಯಿ ತಗೊಂಡು ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಬೆಂಗಳೂರಿಗೆ ಬಂದ. ಅವತ್ತಿನಿಂದ ನಾನು ಅವನು ನೋಡೇ ಇಲ್ಲ. ನಾನು ಹೋಗಿ ಮಲ್ಕೋತೀನಿ. ಏನೋ ಅವನು ಪಾಡ್ಗೆ ಅವನು ಇರ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಈ ತರ ಸಾವು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.